ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭೋಲೆನಾಥ್ ನಿಮ್ಗೆ ಒಳ್ಳೆ ಆರೋಗ್ಯ ಕೊಡಲಿ, ಸುಖ ಶಾಂತಿ ಸಮೃದ್ಧಿ ಕೊಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತೀನಿ. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ ಏನಂದರೆ, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಟೀಚರ್ಸ್ ಡೇ. ಯಾರ್ಯಾರು ಟೀಚರ್ಸ್ ಇದ್ದೀರೋ ಅವ್ರಿಗೆಲ್ಲರಿಗೂ ಹ್ಯಾಪಿ ಟೀಚರ್ಸ್ ಡೇ. ಸೊ ಇನ್ನೊಂದು ಏನಂತಂದ್ರೆ, ನೀವು ನಾನು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಅಂದರೆ ನಾವೊಂದು ಟ್ಯುಟೋರಿಯಲ್ಸಿಗೆ ಹೋಗ್ತಿದ್ದೆ. ಸೊ ಇವತ್ತಲ್ಲಿ ಮಕ್ಕಳೆಲ್ಲ ಸೇರಿ ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡತ್ತಾರ. ಸೊ ಅದಕ್ಕೆ ಹೋಗತ್ತೀನಿ, ಬರ್ರಿ ನಿಮಗೂ ತೋರಿಸ್ತಿಲ್ಲ ಹೆಂಗೆ ಮಾಡತ್ತಾವ ಮಕ್ಕಳು ಅಲ್ಲಿ ಅಂತಂದ್ರೆ ಲೈವ್ ಕ್ಯಾಪ್ಚರ್ ಮಾಡಿ ತೋರಿಸ್ತೇನೆ ಬರ್ರಿ. ಫೈನಲಿ ನಾನು ಟ್ಯುಟೋರಿಯಲ್ಸಿಗೆ ಬಂದೆ. ಇವ್ರು ನಮ್ಮ ಮೇಡಮ್ ಲಕ್ಷ್ಮಿ ಮೇಡಮ್ ಅಂತ. ಸೊ ಇವ್ರಿಗೂ ಟೀಚರ್ಸ್ ಡೇದು ವಿಶ್ ಮಾಡಿದೆ, ಅವರು ಕೂಡ ಮಾಡಿದರು. ನೀವು ಮಕ್ಕಳು ನೋಡ್ಬೋದು ಯಾವ ಪರಿ ಗದ್ದಲ ಮಾಡೋದಿದ್ದು ಅಂದ್ರೆ ಫುಲ್ ಒಂದು ಎಕ್ಸೈಟ್ಮೆಂಟ್ ಒಳಗಿದ್ರು ಅವ್ರು ಹುಡುಗರೆಲ್ಲ ಮಕ್ಕಳು ಬಂದು ಕುಂತಿದ್ದು. ಇವಾಗ ಶಾಂತ ಮಾಡಬೇಕಪ್ಪ ಅಂತಂದು ಮೇಡಮ್ ಒಂದು ಟೆಕ್ನಿಕ್ ಹುಡುಕಿದ್ರು. ಒಂದು ಪ್ಲ್ಯಾನ್ ಮಾಡಿದ್ರು. ಅಂತ್ಯಾಕ್ಷರಿ ಇಡೋಣ ಅಂತಂದು ಸ್ಟಾರ್ಟ್ ಮಾಡಿದ್ರು ಅಂತ್ಯಾಕ್ಷರಿ. ಯಪ್ಪ ಅವ್ರ ಸಾಂಗ್ಸ್ ಕೇಳೋಕೆ ಬರೋಂಗಿಲ್ಲ, ಹೆಂಗೆ ಉದೋಗ ಹಾಡ್ಕೊತ ಹೊಂಟಾವು. ಅದ್ರಾಗೂ ಎರಡು ಹುಡುಗರಿದ್ದು ಅವ ಬಾರ್ ಎದ್ದೆದ್ದೆ ಹಾಡಾತಿದ್ದು. ಉಳ್ಕಿದ್ದೆಲ್ಲ ಅವ್ರ ಜೊತೆ ಚೀರೋದು ಇದನ್ನ ಮಾಡ್ಕೊತ ಕುಂತಿದ್ದು. ಹಿಂದ್ಗಡೆ ನೋಡ್ಬೋದು ನೀವು ಟೀಚರ್ಸ್ ಡೇದು ಇದು ಬೋರ್ಡ್ ಮೇಲೆ ಬರೋದು ಇದು ಮಾಡತ್ತವ ಡೆಕೋರೇಷನ್. ಆ್ಯಕ್ಚುಲಿ ಇವೆಲ್ಲ ಲೋವರ್ ಕ್ಲಾಸಿನ, ಇನ್ನು ಹೈಯರ್ ಕ್ಲಾಸಿನ ಮಕ್ಕಳು ಬಂದಿದ್ದಿಲ್ಲ. ಅಂದ್ರೆ ಅವ್ರೇನೋ ತಯಾರಿ ನಡೆಸತ್ತಿರ್ಬೇಕು ಕೇಕಿಂದದು. ಸೊ ಇನ್ನೂ ಬಂದಿದ್ದಿಲ್ಲ ಅವರು. ಇವ್ರ ಜೊತೆನೇ ನಾವು ಮಾತಾಡ್ಕೊಂತ ಕುಂತಿದ್ವಿ. ಇವು ಆ ಪರಿ ಮಾಡಕತ್ತಿದ್ದು. ಅಯ್ಯೋಯ್ಯೋಯ್ಯೋಯ್ಯಪ್ಪ, ಇನ್ನು ಮಕ್ಕಳು ಬಂದಿದ್ದಿಲ್ಲಲ್ಲ. ಸೊ ಹಂಗೆ ಇದು ಆ್ಯಕ್ಚುಲಿ ನಾನು ನಿನ್ನೆದ ಬಗ್ಗೆ ಹೇಳ್ತೀನಿ. ನಿನ್ನೆ ಅಂದರೆ ಸ್ವಲ್ಪ ಕಾಂಪಿಟೇಷನ್ ಆಗಿದ್ದು, ಅದ್ರದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು, ಅದ್ರ ಬಗ್ಗೆನೇ ಹೇಳ್ತೀನಿ. ವಾರ ಏನಾಗುತ್ತೆ ಅಂದರೆ ವೀಕ್ಲಿ ಮಕ್ಕಳು ಸ್ವಲ್ಪ ಚೇಂಜ್ ಇರಲಿ ಅಂತಂದು ಸ್ಯಾಟರ್ಡೇಗೊಮ್ಮೊಮ್ಮೆ ಒಂದು ಏನಾದರೂ ಕಾಂಪಿಟೇಷನ್ ಇಟ್ಟಿರುವಾಗ ಅದರೊಳಗೆ ಗೆದ್ದಿರೋ ಮಕ್ಕಳಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು ಮೇಡಮು. ಫಸ್ಟ್ ಆಫ್ ಆಲ್ ಏನೇನು ಕಾಂಪಿಟೇಷನ್ ಇಟ್ಟಿದ್ರು ಅಂದ್ರೆ, ಇಷ್ಟು ಹೈಯರ್ ಕ್ಲಾಸಿಗೆ ಎಸೆ ಕಾಂಪಿಟೇಷನ್ ಇಟ್ಟಿದ್ರು. ಆ್ಯಂಡ್ ಲೋವರ್ ಕ್ಲಾಸಿಗೆ ಅಂತಂದ್ರೆ ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್, ಕನ್ನಡ ಹಿಂದಿ ಇಂಗ್ಲೀಷ್ ಮೂರೂ ಇಟ್ಟಿದ್ರು. ಪ್ಲಸ್ ಸಮ್ಸ್ ಇದ್ದು 15 ಮಿನಿಟ್ಸ್ ಒಳಗೆ 100 ಸಮ್ಸ್ ಸಾಲ್ವ್ ಮಾಡೋದಂತಂದು ಅವನ್ನೆಲ್ಲ ಕಾಂಪಿಟೇಷನ್ ಇಟ್ಟಿದ್ರು. ಮಕ್ಕಳೆಲ್ಲ ಎಕ್ಸೈಟ್ಮೆಂಟಿಂದ ಅದ್ರೊಳಗೆ ಪಾರ್ಟಿಸಿಪೇಟು ಮಾಡಿದ್ರು. ಆಲ್ಮೋಸ್ಟ್ ಎಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ರು ಅಂತಾರಲ್ಲ, ಅದ್ರೊಳಗೂ ಸ್ವಲ್ಪ ಮಾಡಿದ್ರೊಳಗೂ ಬೆಸ್ಟ್ ಇರೋರನ್ನ ಚೂಸ್ ಮಾಡಬೇಕಾಗ್ತೈತಲ್ಲ. ಸೊ ಹೀಗಾಗಿ ಓವರಾಲ್ 50 ಮೆಂಬರ್ಸ್ ಇದ್ದಾರೆ, ನಿಯರ್ 50 ತನಕ ಇದ್ದಾರೆ ಸ್ಟೂಡೆಂಟ್ಸ್ ಇಲ್ಲಿ. ಸೊ ಅದರಲ್ಲಿ ಸ್ವಲ್ಪ ಮಂದಿ ಗೆದ್ರೆ ಒಂದು 10 ಮೆಂಬರ್ಸ್ ತನಕ ವಿನ್ನರ್ಸ್ ಆದ್ರೆ ಅವ್ರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡಿತ್ತು. ಈಗ ಆ್ಯಕ್ಚುಲಿ ಟೀಚರ್ಸ್ ಡೇ ದಿನನೇ ಇಟ್ಕೊಂಡ್ರೆ ಭಾಳ ಟೈಮ್ ಆಗ್ತೈತಿ, ಲೇಟ್ ಆಗ್ತೈತಿ ಅನ್ನೋ ರೀಸನಿಗೆ 1 ಡೇ ಬಿಫೋರೇ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತವ್ರಿಗೆ. ಮಕ್ಕಳೆಲ್ಲ ಫುಲ್ ಖುಷಿಯಾದ್ರೆ. ಇನ್ನೊಂದು ಏನಪ್ಪ ಅಂತಂದ್ರೆ, ಅವ್ರು ಕಲಿಯಾಕೆ ಬಂದಾರಂತಂದ್ರೆ ಅವ್ರು ಕಂಟಿನ್ಯೂಸ್ಲಿ ನಾವು ಒಂದ್ರ ಮೇಲೆ ಫೋಕಸ್ ಮಾಡಿದರೆ ಸ್ಟಡಿ ಅಂತಂದು ಅವ್ರದ್ದೆಲ್ಲ ಇಂಟ್ರೆಸ್ಟ್ ಹೋಗ್ಬಿಡ್ತೈತೆ. ಅದಕ್ಕೆ ಎವ್ರಿ ವೀಕ ಏನಾದರೂ ಒಂದು ಸ್ಪೆಷಲ್ ಆ್ಯಕ್ಟಿವಿಟಿನ ಕಂಡಕ್ಟ್ ಮಾಡಿರ್ತಾರೆ. ಮಕ್ಕಳೆಲ್ಲ ಸ್ಪೀಚ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದು. ಒಂದೊಂದು ಮಕ್ಕಳು ಒಂದೊಂದು ಸ್ಪೀಚ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ವು ಅಂತಂದ್ರೆ ಏನು ಹೇಳೋದು, ಪ್ರೀತಿ ಬರತ್ತಿತ್ತು ಅವ್ರ ಮೇಲೆ. ಎಷ್ಟು ಚೆನ್ನಾಗಿ ಹೇಳ್ತಾವೆ, ಒಂದೊಂದು ಸಾಂಗ್ ಹಾಡಿದ್ದು, ಒಂದೊಂದು ಸ್ಪೀಚ್ ಕೊಟ್ಟು ವಿಕ್ರಮ್ ಸಾರಾಭಾಯಿ, ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಒಂದೊಂದು ತಮ್ಮದು ಓನ್ ಆಗಿರೋದನ್ನೇ ಸೆಂಟೆನ್ಸ್ ಮಾಡಿ ಹೇಳ್ಕೊತ ಬಂದ್ರೆ ಖರೇನ ಭಾಳ ಖುಷಿ ಅನ್ನಿಸ್ತು. ಏನಪ್ಪ ಮಕ್ಕಳು ಎಷ್ಟು ಡೆವಲಪ್ಡ್ ಆಗತ್ತಾವೆ ಇವಾಗಿನ ಜನ್ರೇಷನ್ ಅಂತಂದು. I am studying in 6th standard. Happy Teachers Day to all the teachers. On the Chanakya was a great teacher in ancient India. Hey everyone, my name is Sana. I am
ಅಶ್ವತ್ಥಮೇಧಂ ಸ್ವಿರೂರಕುಲಂ ಅಸಂಗಶಸ್ತ್ರೇಣ ದೃಢೇನ ಚಿಕ್ಕಾ. ಇವಾಗ ಒಂದು ಹುಡುಗಿ ಭಗವದ್ಗೀತಾ ಒಳಗಿನ ಶ್ಲೋಕ ಹಾಡ್ತಿದ್ದು. ಆ್ಯಕ್ಚುಲಿ ಇದು ಟ್ಯುಟೋರಿಯಲ್ಸ್ ನಡೆಸ್ತಾರಲ್ಲ ಸರ್ ಮೇಡಮ್ ಅವ್ರ ಮಗಳು ಲೇಖಾ ಅಂತಂದು. ಭಾಳ ಕ್ಯೂಟ್, ಭಾಳ ಶಾಣೆ ಇದ್ದಾಳೆ. ಎಲ್ಲ ಆಲ್ಮೋಸ್ಟ್ ಆಲ್ ಇವಾಗ 3rd ಸ್ಟ್ಯಾಂಡರ್ಡ್, ಬಟ್ ಎಲ್ಲ ಕ್ಯಾಚಪ್ ಜಲ್ದಿ ಮಾಡ್ಕೋತಾಳೆ. ಇದಿಷ್ಟು ಆದಮೇಲೆ ಸರ್ ಸ್ವಲ್ಪ ಸ್ಪೀಚ್ ಕೊಡಂತೇಳಿ ಹುಡುಗರೆಲ್ಲ ಫೋರ್ಸ್ ಮಾಡಿದ್ರು. ಸೊ ಸರ್ ಎದ್ದು ಟೀಚರ್ಸ್ ಡೇ ಬಗ್ಗೆ ಎಲ್ಲ ಸ್ಪೀಚ್ ಕೊಟ್ರು. ಅವ್ರು ಸ್ಪೀಚ್ ಕೊಟ್ಟಾದಮೇಲೆ ಹುಡುಗರಿನ ಗಿಫ್ಟ್ ಸೆರೆಮನಿ ಮಾಡ್ತೀವಂತಂದು ಟೀಚರ್ಸ್ಗಂತೂ ಗಿಫ್ಟ್ಸ್ ತಂದಿದ್ದು. ಅವೆಲ್ಲ ಕೊಟ್ಟು 1 by 1. ಅದ್ರಾಗ ಇನ್ನೊಂದು ಏನಂದ್ರೆ ನಾ ಕೊಡ್ತೀನಿ ನೀ ಕೊಡ್ತೀನಿ ಅಂತ ಎಲ್ಲ ಹುಡುಗರು. ಇವು ದೊಡ್ಡ ಮಕ್ಕಳು ಇರ್ತಾವಲ್ಲ, ಅವು ಕನ್ಫ್ಯೂಸ್ ಆಗ್ಬಿಡ್ತಾವೆ, ನಾವು ಯಾರಿಗೆ ಕರೆಯೋಣಪ್ಪ ಅಂತಂದು. ಸೊ ಇದೇ ಥರ ಎಲ್ಲ ಫಂಕ್ಷನ್ಸ್ ಆಲ್ಮೋಸ್ಟ್ ಆಲ್ ಮುಗೀತಿದೆ. ಇದು ಮುಗಿದಾದ್ಮೇಲೆ ಇವಾಗ ಕೇಕ್ ಕಟ್ಟಿಂಗ್ ಅಂತ. ಆ್ಯಕ್ಚುಲಿ 2 ಕೇಕ್ ತೊಗೊಂಬಂದವು, ಗರ್ಲ್ಸ್ ಒಂದು ಮತ್ತು ಬಾಯ್ಸ್ ಒಂದು ಅಂತಂದು. ಸೊ 2 ಕೇಕ್ ತೊಗೊಂಬಂದ್ರೆ ಫಸ್ಟ್ ಗರ್ಲ್ಸ್ ಕೇಕ್ ತೊಗೊಂಬಂದ್ರೆ ಅದನ್ನು ಕಟ್ ಮಾಡಿದ್ವಿ. ಲಕ್ಷ್ಮಿ ಮೇಡಮ್ ಕರೆಯತ್ತಿದ್ರು ನೀವು ಬರ್ರಿ ಅಂತ. ಹುಡುಗರು ಬರೋಕ್ಕೆ ತಯಾರೇ ಇಲ್ಲ, ಎಲ್ಲ ಮಾಡ್ತಾವಾದ್ರೆ ಹಿಂದ್ಗಡೆ ಹೋಗಿ ನಿಂತ್ಕೋತಾವೆ. ಬಾಯ್ಸ್ ಬರೋಕ್ಕೆ ತಯಾರಿದ್ದಿದ್ದಿಲ್ಲ. ಮ್ಯಾಮ್ ಕರೆಯತ್ತಿದ್ರು ಅವ್ರಿಗೆ ಬರ್ರಿ ಅಂತಂದು. ಸೊ ಆಮೇಲೆ ಮಕ್ಕಳೆಲ್ಲ ಬಂದಾದ್ಮೇಲೆ ಗ್ಯಾದರ್ ಆಗಿ ಕೇಕ್ ಕಟ್ಟಿಂಗ್ ಎಲ್ಲ ಸೆರೆಮನಿ ಆಯಿತು. ಕೇಕ್ ಕಟ್ಟಿಂಗ್ ಮುಗೀತಾ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತಂದು 2 ಟೀಮಾಗಿ ಕೇಕ್ ಕಟ್ಟಿಂಗ್ ಮಾಡಿದ್ದು. ಕೇಕ್ ಕಟ್ಟಿಂಗ್ ಮಾಡಿದಾದ್ಮೇಲೆ ಈಗ ಸಣ್ಣ ಮಕ್ಕಳಿದ್ವಲ್ಲ ಅವಕ್ಕೆಲ್ಲ ಕೊಡ್ಲಿಕ್ಕೆ ಒಂದು ಸ್ನ್ಯಾಕ್ಸ್ ತೊಗೊಂಬಂದಿದ್ರು. ಸೊ ಸ್ನ್ಯಾಕ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡತ್ತಾರ. ನೀವು ನೋಡ್ಬೋದು ಯಾವ ಪರಿ ಚೀರಾಕತ್ತವೆ ಹುಡುಗರು ಅಂತಂದು. ಖರೆ ನಮ್ಮ ಮಕ್ಕಳ ಎಕ್ಸೈಟ್ಮೆಂಟ್ ಒಂಥರ ವಿಚಿತ್ರಕ್ಕಿಂತ ಏನೋ ಖುಷಿ ಅನಿಸುತ್ತೆ. ಎಷ್ಟು ಖುಷಿಯಿಂದ ಇದಾವೆ. ಅವಕ್ಕೇನಪ್ಪ ನಮ್ದು ಇವತ್ತು ಟೀಚರ್ಸ್ ಡೇ ನಾವೇನು ಸ್ಪೆಷಲ್ ಫೀಲ್ ಮಾಡಿಸ್ಬೇಕಂತ ಇದೇ ಥರ ಮಾಡಿದ್ರೆ ಹಂಗೆ ಮಾಡಿ ಟೀಚರ್ಸ್ ಡೇ ಸೆಲೆಬ್ರೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ವು ಮಕ್ಕಳು ಎಲ್ಲ. ಇದು ಅವ್ಕೆ ಸ್ನ್ಯಾಕ್ಸ್ ಕೊಡತ್ತಾರ, ಸ್ನ್ಯಾಕ್ಸ್ ತಿನ್ಕೊಂತಂದು ಕುಂತಿದ್ದಾವೆ. ಸೊ ಈ ಥರ ಇತ್ತು ನಮ್ಮದು ಟೀಚರ್ಸ್ ಡೇ ಸೆಲೆಬ್ರೇಷನ್. ಮಕ್ಕಳೆಲ್ಲ ಸೇರಿ ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡಿದರೆ ಆ್ಯಕ್ಚುಲಿ ಎಲ್ಲ ಮಕ್ಕಳಿಗೆ ಧನ್ಯವಾದ ಹೇಳ್ತೀನಿ ನಾನು. ಮೆಸೇಜ್ ಮಾಡಿಬಿಟ್ಟು ಈವ್ನಿಂಗ್ ನಡೆಸಿ ಟೀಚರ್ಸ್ ಡೇ ಫಂಕ್ಷನ್ ಮುಗಿತಾ ನಾನು ಮನೆಗೆ ಹೋಗಾಕತ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಲೈಕ್ ಆಗಿರ್ಬೇಕು. ಮೋಸ್ಟ್ ಆಫ್ ಇವಾಗ ಸ್ಟೂಡೆಂಟ್ಸ್ ಇದ್ದಾರಲ್ಲ ಅವರು ಹೆಚ್ಚಿಗೆ ನೋಡ್ತಾರೆ ಕ್ಯೂರಿಯಸ್ಸಿಂದ. ಸೊ ಹಂಗೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೂ ಇವತ್ತಿನ ವಿಡಿಯೋ ಲೈಕ್ ಆಗಿರ್ಬೇಕಂತ ತಿಳ್ಕೊತೀನಿ. ಕಮೆಂಟ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಯಾಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ಶುಭರಾತ್ರಿ.